ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥಜ್ಞಾನ ಸಿದ್ಧಯೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ. ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಮನ್ ಮಹಾಭಾರತದ 10ನೆಯ ದಿನದ ಘನಘೋರವಾದ ಯುದ್ಧ. ಈ ಯುದ್ಧದಲ್ಲಿ ಕೃಷ್ಣನಿಂದ ಪ್ರೇರಿತನಾದ, ಕೃಷ್ಣನಿಂದ ಪ್ರಚೋದಿತನಾದ ಅರ್ಜುನ ಶತಾಯುಗತಾಯ ಭೀಷ್ಮಾಚಾರ್ಯರನ್ನು ಇವತ್ತು ನೆಲಕ್ಕೆ ಉರುಳಿಸುವುದೇ ಎಂದು ಪಣ ತೊಟ್ಟು ಯುದ್ಧದೊಳಗೆ ಮುನ್ನುಗ್ತಾ ಇದ್ದ. ಎಷ್ಟು ವಿಚಿತ್ರ ಅಂದರೆ, ಭೀಷ್ಮಾಚಾರ್ಯರು ಹಿರಿಯರು, ಆದರೆ ದೇವರ ಅಪ್ಪಣೆ ಇದ್ದಾಗ, ದೇವರ ಒಪ್ಪಿಗೆ ಇದ್ದಾಗ ಈ ಸಣ್ಣ ಪುಟ್ಟ ಪಾಪಗಳೂ ಕೂಡ ಬಹಳ ಪ್ರತಿಬಂಧಿಸುವುದಿಲ್ಲ. ಭೀಮಸೇನ ದೇವರಿಗೆ ಒಪ್ಪಿಗೆಯೂ ಇರುವುದಿಲ್ಲ, ಅವರು ವೈಷ್ಣವರ ಮೇಲೆ ಕೈನೂ ಮಾಡುವುದಿಲ್ಲ. ಆದರೆ ಅರ್ಜುನಾದಿಗಳ ವಿಷಯದಲ್ಲಿ, ಮಧ್ಯಮರ ವಿಷಯದೊಳಗೆ ದೇವರ ಒಪ್ಪಿಗೆ ಇತ್ತು ಅಂತಾದರೆ ದೊಡ್ಡದಾದ ಭೂಭಾರ ಹರಣ ರೂಪವಾದ ಯಜ್ಞದೊಳಗೆ ಸಣ್ಣ ಪುಟ್ಟ ತಪ್ಪುಗಳಾದಾಗಲೂ ಬಹಳ ಬಾಧಿಸುವುದಿಲ್ಲ ಎನ್ನುವುದಕ್ಕೆ ಇದೊಂದು ಜ್ವಲಂತ ನಿದರ್ಶನ. ಯಾಕೆ ಹಿರಿಯರಿಂದ, ಗುರುಗಳಿಂದ ನಾವು ಮಾಡುವ ಸತ್ಕಾರ್ಯಗಳಲ್ಲಿ ಅನುಮತಿಯನ್ನು ಪಡೆಯಬೇಕು ಅಂದರೆ ಈ ಕಾರಣಕ್ಕಾಗಿ. ಭೀಮಸೇನ ದೇವರ ಹಾಗೆ ಪರಿಶುದ್ಧ ರೀತಿಯೊಳಗೆ ನಾವು ಸಾಗಲಿಕ್ಕಂತರೂ ಸಾಧ್ಯವಿಲ್ಲ. ಸ್ವಲ್ಪ ಆಚೆ ಈಚೆ ಹೋದಾಗ, ನಮ್ಮಿಂದ ತಪ್ಪುಗಳು ಘಟಿಸಿದಾಗ ಆ ತಪ್ಪುಗಳಿಂದ ನಾವು ಮಾಡುವ ಕಾರ್ಯವೇ ವಿಘಟಿತವಾಗಬಾರದು, ಅನರ್ಥವಾಗಬಾರದು ಎನ್ನುವ
ಉದ್ದೇಶವಿತ್ತು ಅಂತಾಗಿದ್ದರೆ ಆಗ ಹಿರಿಯರಿಂದ ಪಡೆದ ಅನುಮತಿ ಏನಿರುತ್ತೆ, ಸಣ್ಣ ಪುಟ್ಟ ತಪ್ಪುಗಳನ್ನು ಅದು ತಪ್ಪುಗಳಲ್ಲದೇ ಇರುವಂತೆ ಮಾಡಿ ಅದನ್ನು ಪಕ್ಕಕ್ಕೆ ಸರಿಸಿ ನಮ್ಮ ಕಾರ್ಯವನ್ನು ಯಶಸ್ವಿಯಾಗಿ ಮಾಡುತ್ತೆ. ಆ ನಿಟ್ಟಿನೊಳಗೆ ಕೃಷ್ಣನ ಅನುಮತಿಯನ್ನು ಪಡೆದು, ಸ್ವಯಂ ಭೀಷ್ಮಾಚಾರ್ಯರ ಅನುಮತಿಯನ್ನು ಪಡೆದು ಅರ್ಜುನ ಯುದ್ಧದೊಳಗೆ ಸಿದ್ಧನಾಗಿದ್ದಾನೆ. ಈಗ ನಡೀತಾ ಇರುವ ಯುದ್ಧ ಭೀಷ್ಮಾರ್ಜುನರ ಯುದ್ಧ. ನಾರಾಚೈರ್ವತ್ಸದಂತೈಶ್ಚ ಭುಷಂಡೀಭಿಶ್ಚ ಸರ್ವಶಃ ಅತಾಡಯನ್ ರಣೇ ಭೀಷ್ಮಂ ಸಹಿತ ಸರ್ವಸಂಜಯ. ಭೀಷ್ಮಾಚಾರ್ಯರ ಸುತ್ತಲೂ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರನ್ನು ತಡೆಯುವುದಕ್ಕಾಗಿ ದುಶಾಸನಾದಿಗಳು ಬರ್ತಾ ಇದ್ದಾರೆ. ದುಶ್ಯಾಸನ, ದ್ರೋಣ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಶಲ್ಯ, ಭಗದತ್ತ, ದುರ್ಯೋಧನ, ಇನ್ನ ಅನೇಕ ತಮ್ಮಂದಿರು, ಅಲಂಬುಸ ಮೊದಲಾದವರೆಲ್ಲರೂ ಈ ಪಾಂಡವರೆಲ್ಲರನ್ನೂ ತಡೀತಾ ಇದ್ದಾರೆ. ಅಷ್ಟರ ಮಧ್ಯದೊಳಗೂ ಅವರವರ ಎದುರಾದವರನ್ನು ಸೋಲಿಸಿ ಅವರು ಏನು ಮಾಡ್ತಾ ಇದ್ದಾರೆ, ಭೀಷ್ಮಾಚಾರ್ಯರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇಷ್ಟಿರುವಾಗಲೂ ಭೀಷ್ಮಾಚಾರ್ಯರು ಅರ್ಜುನನ ಕಡೆಗೂ ಕಾನ್ಸಂಟ್ರೇಷನ್ ಮಾಡಬೇಕು, ಉಳಿದವರ ಕಡೆಗೂ ಕಾನ್ಸಂಟ್ರೇಷನ್ ಮಾಡ್ತಾ ಶಿಖಂಡಿಯ ಬಾಣಗಳನ್ನು ಲೆಕ್ಕಿಸದೇನೆ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಇದು ಭೀಷ್ಮಾಚಾರ್ಯರ ಪರಾಕ್ರಮದ ಒಂದು ಪರಾಕಾಷ್ಠೆ. ಸ ನ ವಿವ್ಯಥೆ ತದಾ ಭೀಷ್ಮ ಭಿದ್ಯಮಾನೇಷು ಮರ್ಮಸು. ಆಗ ಎಲ್ಲ ದ್ರುಪದ ರಾಜನ ಮಕ್ಕಳು, ಅವರೆಲ್ಲರೂ, ವಿರಾಟ ರಾಜ, ಅವನ ಸೈನ್ಯ, ಪಾಂಡವರು, ಇವರೆಲ್ಲರೂ ಸೇರಿ ಭೀಷ್ಮಾಚಾರ್ಯರ ಮೇಲೆ ಬಾಣಗಳನ್ನು ಹಾಕುವುದರಿಂದ ಮರ್ಮ ಅರ್ಥಾತ್ ಚರ್ಮ ಸೀಳಿ ಹೋಗ್ತಾ ಇದೆ. ಅಲ್ಲಲ್ಲಿ ಬಾಣಗಳು ಚುಚ್ಚಿ ಹೋಗ್ತಾ ಇವೆ. ಹಾಗಿದ್ದರೂ ಕೂಡ ವ್ಯಥ ಅವರಿಗಾಗಲಿಲ್ಲ, ದುಃಖವಾಗಲಿಲ್ಲ. ಅರ್ಜುನನ ಜೊತೆಗೆ ಮಾತ್ರ ಬಹಳ ಪರಾಕ್ರಮದಿಂದ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಇದು ಭೀಷ್ಮಾಚಾರ್ಯ. ಶಿಖಂಡೀತು ಮಹಾಬಾಣಾನ್ ಅನ್ಯಾನ್ ಮುಮೋಚ ಮಹಾರಥ ನ ಚಕ್ರುಸ್ತೆ ರುಜಂ ತಸ್ಯ ಸ್ವರ್ಣಪುಂಖ ಶಿಲಾಶಿತ. ಹೇಳ್ತಾರೆ, ಶಿಖಂಡಿ ಭಾರೀ ಬಾಣಗಳನ್ನು ಈ ಮಧ್ಯದೊಳಗೆ ಬಿಡ್ತಾ ಇದ್ದಾನೆ ಭೀಷ್ಮಾಚಾರ್ಯರ ಮೇಲೆ. ಆಗ ಆ ಬಾಣಗಳು ಯಾವುದು ಭೀಷ್ಮಾಚಾರ್ಯರ ರಕ್ತ ಅಲ್ಲ, ಚರ್ಮ ಸುಲಿತಾ ಇಲ್ಲ, ಚರ್ಮದ ಮೇಲಿನ ಕೂದಲು ಕಟ್ಟಾಗ್ತಾ ಇಲ್ಲ ಶಿಖಂಡಿಯ ಬಾಣಗಳಿಂದ. ಉಳಿದವರ ಬಾಣಗಳಿಂದ ಏನಂತಾರೆ, ಚರ್ಮ ಸುಲಿತಾ ಇದೆ, ರಕ್ತ ಸುರಿತಾ ಇದೆ. ಅವ್ರಿಗೆ ಲಕ್ಷ್ಯ ಕೊಟ್ಟಿಲ್ಲ. ಶಿಖಂಡಿಯ ಬಾಣವಂತರು ಅವು ಮೈಗೆ ತಾಕತಾ ಇಲ್ಲ ಏನೋ ಹಾಗೆ ಇದ್ದಾರೆ. ಹೇಗೆ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, ಸ್ವರ್ಣಪುಂಖಾಶಿಲಾಶಿತಾ, ದೊಡ್ಡದಾದ ಬಂಡೆಗಲ್ಲಿನ ಮೇಲೆ ಬಂದು ಬಾಣಗಳು ಬಿದ್ದರೆ ಹೇಗೆ ಸಿಡಿದು ಹೋಗಬೇಕು ತಿರುಗಿ, ಹಾಗೆ ಶಿಖಂಡಿಯ ಬಾಣಗಳ ಅವಸ್ಥೆ ಆಗಿದೆ. ದ್ರೋಣಶ್ಚ ಕೃತವರ್ಮಾಚ ಸೈಂಧವಶ್ಚ ಜಯದ್ರಥಃ ಭೂರಿಶ್ರವ ಶಲ್ಯೋ ಭಗದತ್ತಸ್ತಥೈವ ಚ. ದ್ರೋಣ, ಕೃತವರ್ಮ, ಜಯದ್ರಥ, ಭೂರಿಶ್ರವ, ಶಲ್ಯ, ಭಗದತ್ತ ಇವರೆಲ್ಲರೂ ಭೀಷ್ಮಾಚಾರ್ಯರನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ಭೀಷ್ಮಾಚಾರ್ಯರ ಸುತ್ತಲೂ ಬಂದಿದ್ದಾರೆ. ಅಲ್ಲಲ್ಲೇ ಪ್ರಾಂತದೊಳಗೆ ಸಿಕ್ಕವರ ಜೊತೆಗೆ ಅವರು ಯುದ್ಧವಾಡಿ ಈ ಉಳಿದವರು ಯಾರು ಭೀಷ್ಮಾಚಾರ್ಯರ ಮೇಲೆ ಬಾಣ ಬಿಡದಿರುವ ಹಾಗೆ ನೋಡಿಕೊಳ್ತಾ ಇದ್ದಾರೆ, ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಯುದ್ಧ ನಡೀತಾ ಇದೆ. ಸಂಗ್ರಾಮೇ ಭರತ ಶ್ರೇಷ್ಠ ದೇವಾನಾಂ ದಾನವೈರಿವ ಶಿಖಂಡೀತು ರಣೇ ಶ್ರೇಷ್ಠೋ ರಕ್ಷಮಾಣ ಕಿರೀಟಿನ. ಇಷ್ಟರ ಮಧ್ಯೆ ಶಿಖಂಡಿಯ ಮೇಲೆ ಅನೇಕರು ಬಾಣವನ್ನು ಬಿಡ್ತಾ ಇದ್ದಾರೆ. ಭೀಷ್ಮಾಚಾರ್ಯರು ಅರ್ಜುನನ ಮೇಲೆ ಬಾಣ ಬಿಡ್ತಾ ಇದ್ದಾರೆ. ಇನ್ನು ಉಳಿದ ಅನೇಕರು ಶಿಖಂಡಿಯ ಮೇಲೆ ಬಾಣ ಬಿಡ್ತಾ ಇದ್ದಾರೆ. ಅರ್ಜುನನ ಬುದ್ಧಿವಂತಿಕೆ ಅಂದ್ರೆ ಏನು, ಭೀಷ್ಮಾಚಾರ್ಯರ ಬಾಣಗಳನ್ನು ತಡೆಯಬೇಕು, ಶಿಖಂಡಿಯನ್ನು ರಕ್ಷಣೆಯನ್ನು ಮಾಡಬೇಕು. ಎರಡೂ ಕಾರ್ಯಗಳನ್ನು ಮಾಡ್ತಾ ಶಿಖಂಡಿಯನ್ನು ಭೀಷ್ಮಾಚಾರ್ಯರ ಮುಂದೆ ಒಯ್ತಾ ಇದ್ದಾನೆ. ಶಕ್ತಿಂ ಜಗ್ರಾಹ ತರಸ ಗಿರಿಣಾಮಪಿ ದಾರಿಣೀಂ. ಇಷ್ಟಾಗ್ತಾ ಇರುವಾಗ ಚಂದ್ರ ಅಂದರೆ ಅರ್ಧಚಂದ್ರಾಕೃತಿಯ ಬಾಣವನ್ನು ಅರ್ಜುನ ಪ್ರಯೋಗವನ್ನು ಮಾಡಿದ. ಆ ಅರ್ಜುನನ ಬಾಣದ ಪ್ರಯೋಗದಿಂದ ಭೀಷ್ಮಾಚಾರ್ಯರ ಧನುಸ್ಸು ಮುರಿತು. ಒಂದು ಬಾರಿ ಮುರಿತು. ಎರಡನೇ ಬಾರಿ ಇನ್ನೇನು ಅರ್ಜುನ ತಿರುಗಿ ಬಾಣ ಬಿಡಬೇಕು, ಅಷ್ಟರೊಳಗೇನೆ 800 ವರ್ಷದ ವೃದ್ಧ ಆಗಿಂದಾಗಲೇ ಇನ್ನೊಂದು ಬಿಲ್ ಎತ್ತಿದ, ಹಾಕಿ ಹೆದೆಗೇರಿಸಿದ, ಕಟ್ಟಿದ, ಮತ್ತೆ ಸಿದ್ಧನಾದ. ಯುದ್ಧ ಪ್ರಾರಂಭವಾಯಿತು.
2ನೇ ಬಿಲ್ಲು ಮುರಿದು ಹಾಕಿದ ಅರ್ಜುನ, 3ನೇ ಬಿಲ್ಲು ಮುರಿದು ಹಾಕಿದ. ಹೀಗೆ ಹೇಳ್ತಾರೆ ಶ್ರೀಮದ್ ಆಚಾರ್ಯರು, 8 ಬಿಲ್ಲುಗಳನ್ನು ಮುರಿತಾನೆ. ಜಿಚ್ಛೇದ ತಚ್ಚೈವ ಮಷ್ಟೌ ಧನೋಂಶಿ, 8 ಬಿಲ್ಲುಗಳನ್ನು ಮುರಿದು ಹಾಕಿಬಿಟ್ಟ ಅರ್ಜುನ. ಆಮೇಲೆ ಶಕ್ತ್ಯಸ್ತ್ರವನ್ನು ಪ್ರಯೋಗವನ್ನು ಮಾಡ್ತಾರೆ. ಶಕ್ತಿಂಚ ಚರ್ಮಾಸಿ ವರಂ ಪರಾಣಿ, ಅದ್ಭುತವಾದ ಶಕ್ತ್ಯಸ್ತ್ರವನ್ನು, ದಿವ್ಯವಾದ ಶಕ್ತಿ ಆಯುಧ, ಅದನ್ನು ಎತ್ತಿ ಅರ್ಜುನನ ಮೇಲೆ ಪ್ರಯೋಗ ಮಾಡಿದ. ಅರ್ಜುನನ ಮೇಲೆ ಪ್ರಯೋಗವನ್ನು ಮಾಡಿದರೆ ಹೇಳ್ತಾರೆ, ಅಗ್ನಿ ಬಂದ ಹಾಗೆ ಬರ್ತಾ ಇದೆ, ಕಾಲ ಮೃತ್ಯು ಯಮದಂಡ ಬಂದ ಹಾಗೆ ಬರ್ತಾ ಇದೆ, ಭಾರೀ ವೇಗದಿಂದ ಬರ್ತಾ ಇದೆ. ಆಗ ಅರ್ಜುನ 5 ಬಾಣಗಳನ್ನು ಬಿಟ್ಟು, 3 ಬಾಣಗಳನ್ನು ಬಿಟ್ಟು ಆ ಶಕ್ತಾಯುಧವನ್ನು 5 ತುಂಡುಗಳನ್ನಾಗಿ ಮಾಡಿಬಿಡ್ತಾರೆ. ತಸ್ಯ ಚಿಚ್ಛೇದ ತಾಂ ಶಕ್ತಿಂ ಪಂಚದಾ ಪಂಚಭಿಶ್ಚರೈ ಸಂಕ್ರುದ್ಧೋ ಭರತ ಶ್ರೇಷ್ಠೋ ಭೀಷ್ಮ ಬಾಹು ಪ್ರವೇರಿತಂ ಸಾ ಪಪಾತ ತಥಾ ಛಿನ್ನ ಸಂಕ್ರುದ್ಧೇನ ಕಿರೀಟಿನ. ಆ ಶಕ್ತಾಯುಧ ಯಾವಾಗ ಕೆಳಗೆ ಬಿತ್ತು ಭೀಷ್ಮಾಚಾರ್ಯರಿಗೆ ಬಹಳ ಸಿಟ್ಟು. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ ಒಂದು ಮಾತನ್ನು, ಶಕ್ತೋಹಂ ಧನುಷೇಕೇನ ನಿಹಂತುಂ ಸರ್ವ ಪಾಂಡವಾನ್. ಈ ಎಲ್ಲ ಪಾಂಡವರನ್ನು ಒಂದೇ ಒಂದು ಧನುಸ್ಸಿನಿಂದ ನಾನು ಸಂಹಾರವನ್ನು ಮಾಡೋದಕ್ಕೆ ನಾನು ಸಮರ್ಥನಾಗಿದ್ದೇನೆ, ಶಕ್ತನಾಗಿದ್ದೇನೆ. 8 ಧನುಸ್ಸುಗಳು ಯಾವಾಗ ಅರ್ಜುನನ ಎದುರಿಗೆ ಮುರಿದು ಹೋಯ್ತು, ಆಗ ಅವ್ರು ಹೇಳ್ತಾ ಇದ್ದಾರೆ, ಒಂದೇ ಧನುಸ್ಸಿನಿಂದ ಈ 8 ಜನರನ್ನು ಸಂಹಾರ, 5 ಜನ ಪಾಂಡವರನ್ನು ಸಂಹಾರ ಮಾಡೋದಕ್ಕೆ ನಾನು ಸಮರ್ಥನಿದ್ದೇನೆ. ಯದ್ದೇಶಾಂನ ಭವೇದ್ ಗೋಪ್ತ ವಿಶ್ವಕ್ಸೇನೋ ಮಹಾಬಲಃ. ಈ ಪಾಂಡವರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಈ ಒಬ್ಬ ಕೃಷ್ಣನಿಲ್ಲ ಅಂತಾಗಿದ್ದಾರೆ. ಈ ಒಬ್ಬ ಕೃಷ್ಣನಿಲ್ಲ ಅಂತಾಗಿದ್ದರೆ ಈ 5 ಜನ ಪಾಂಡವರನ್ನು ಒಂದೇ ಧನಸ್ಸಿನಿಂದ ನಾನು ಸಂಹಾರವನ್ನು ಮಾಡ್ತೇನೆ. ಯಾಕೆ? ಅಂಥದ್ದೇನಿದೆ ಅಂತಂದರೆ, ಅಜೇಯಶ್ಚೈವ ಸರ್ವೇಷಾಂ ಲೋಕಾನಾಮಿತಿ ಮೇ ಮತಿಹಿ. ಎಲ್ಲಿಯವರೆಗೆ ಕೃಷ್ಣನಿದ್ದಾನೆ ಅಲ್ಲಿಯವರೆಗೆ ಪಾಂಡವರು ಅಜೇಯರಾಗಿದ್ದಾರೆ. ಎಲ್ಲಿ ಕೃಷ್ಣ ಒಂದು ಕ್ಷಣ ದೂರ ಆಗ್ತಾನೋ ಆ ಕ್ಷಣದೊಳಗೆ ನಾನು ತಾಂಡವಾಡಲಿಕ್ಕೆ ನನಗೆ ಸಾಮರ್ಥ್ಯವಿದೆ, ನನಗೆ ಸಿದ್ಧವಿದೆ. ಯಾಕೆ? ಅಂಥದ್ದೇನಿದೆ ಅಂತಂದರೆ, ನನ್ನಲ್ಲಿ 2 ಕಾರಣಗಳಿವೆ. ಒಂದು, ಅವಧ್ಯತ್ವಾಚ್ಚ ಪಾಂಡೂನಾಂ, ಪಾಂಡವರು ಅವಧ್ಯರಾಗಿದ್ದಾರೆ ಕೃಷ್ಣನ ಅನುಗ್ರಹದಿಂದ. 2ನೇದು, ಈ ಶಿಖಂಡಿ ಸ್ತ್ರೀ ಭಾವ, ಹೆಣ್ಣು ಎದುರಿಗೆ ನಿಂತಿದೆ. ಈ 2 ಕಾರಣದಿಂದ ಪಾಂಡವರನ್ನು ಬಿಟ್ಟು ಹಾಕ್ತಾ ಇದ್ದೇನೆ. ಅಲ್ಲ, ನಿನ್ನಲ್ಲಿ ಅಂಥದ್ದೇನಿದೆ ಭೀಷ್ಮಾಚಾರ್ಯ ಅಂತ ಕೇಳಿದರೆ, ಸ್ವಚ್ಛಂದ ಮರಣಂ ದತ್ತುಂ ಅವಧ್ಯತ್ವಂ ರಣೇಶ್ಚಯಥ. ನನಗೆ ನಮ್ಮ ತಂದೆಗೆ ನಾನು ಸತ್ಯವತೀ ದೇವಿಯನ್ನು 2ನೇ ವಿವಾಹವನ್ನು ಮಾಡಿಕೊಟ್ಟಾಗ ಶಂತನು ನನಗೆ ವರವನ್ನು ಕೊಟ್ಟಿದ್ದಾನೆ. ಏನಂತಂದರೆ, ನೀನು ಸ್ವಚ್ಛಂದ ಮೃತ್ಯು, ರಣಾಂಗಣದೊಳಗೆ ನಿನಗೆ ಮೃತ್ಯುವಿಲ್ಲ, ಅವಧ್ಯನಾಗಿದ್ದೆ. ರಣಾಂಗಣದೊಳಗೆ ನಿನ್ನನ್ನು ಯಾರೂ ಸಂಹಾರವನ್ನು ಮಾಡುವುದಿಲ್ಲ. ನೀನು ಸಾಯುವುದು ಕೇವಲ ಸ್ವಚ್ಛಂದ, ನೀನು ಇಚ್ಛೆ ಮಾಡಿದಾಗ ನಿನಗೆ ಸಾವು ಬರುತ್ತೆ, ಎಲ್ಲಿ ಅದು ಸಾವು ಬರುವುದಿಲ್ಲ ಅಂತ ಈ 2 ವರಗಳು ನನಗೆ ಇರುವುದರಿಂದಾಗಿ ನಾನು ಬಲಾಢ್ಯ. ಆದರೆ ನನಗಿಂತಲೂ ದೊಡ್ಡವನಾದವನು ಕೃಷ್ಣನಿದ್ದದ್ದಕ್ಕಾಗಿ ಅವರನ್ನು ನಾನು ಸಂಹಾರವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ತಸ್ಮಾನ್ ಮೃತ್ಯುಮಹಮ್ಮನ್ನೇ, ಆದ್ದರಿಂದಾಗಿ ಸಾಕು, ಇನ್ನು ನಾನು ಸಾಯುವುದೇ ಲೇಸು ಅಂತ ಮೊಟ್ಟ ಮೊದಲು ಬಾರಿ ಇಚ್ಛೆ ಬಂತು. ಯಾರಿಗೆ? ಭೀಷ್ಮಾಚಾರ್ಯ. ಯಾವಾಗ ಭೀಷ್ಮಾಚಾರ್ಯ ಮನಸ್ಸಿನೊಳಗೆ ಈ ಮರಣದ ವಿಚಾರ ಬಂತು, ಸ್ವಮರಣದ ವಿಚಾರ ಬಂತು, ಆ ಕ್ಷಣಕ್ಕೇನೆ ಏವಂ ಜ್ಞಾತ್ವಾ ವ್ಯವಸಿತಂ ಭೀಷ್ಮಸ್ಯಾಮಿತ ತೇಜಸಾ ಋಷಯೋ ವಸವಶ್ಚೈವ ವಿಯಸ್ಥಾ ಭೀಷ್ಮಮಬ್ರುವನ್. ಆಕಾಶದಲ್ಲಿರ್ತಕ್ಕಂತಹ 7 ಜನ ಸಪ್ತ ಋಷಿಗಳು, 7 ಜನ ವಸುಗಳು, 8ನೇ ವಸು ಇವನು, 7 ಜನ ಹಿರಿಯ ವಸುಗಳು, 7 ಜನ ಋಷಿಗಳು ಆಕಾಶದಲ್ಲಿ ಬಂದು ಹೇಳ್ತಾರೆ, ಯತ್ತೇ ವ್ಯವಸಿತಂ ತಾತ ತದ್ ಅಸ್ಮಾಕಮಪಿ ಪ್ರಿಯಂ. ಇಲ್ಲಿಯವರೆಗೆ ನೀ ಏನು ಮಾಡಿದ್ದೀರೋ ಅದೆಲ್ಲವೂ ನಮಗೆ ಅತ್ಯಂತ ಪ್ರೀತಿಯನ್ನು ಉಂಟು ಮಾಡಿದೆ. ತತ್ ಕುರುಷ್ವ ಮಹಾರಾಜ ಯುದ್ಧೇ ಬುದ್ಧಿಂ ನಿವರ್ತಯ. ಸಾಕು, ಇನ್ನ ನಿಮ್ಮ ಮನಸ್ಸಿನೊಳಗೆ ಬಂದ ವಿಚಾರವೇನಿದೆ ಅದನ್ನು ವೃತ್ತಿಯಲ್ಲಿ ತೆಗೆದುಕೊಂಡು ಬಾ, ಪ್ರವೃತ್ತಿಯಲ್ಲಿ ತೆಗೆದುಕೊಂಡು ಬನ್ನಿ. ಸಾಕು, ಯುದ್ಧದೊಳಗೆ ಇನ್ನು ನಿಮ್ಮ ಬುದ್ಧಿ ನಿಲ್ಲಿಸುವಲಿಕ್ಕೆ ಅಡ್ಡಿ ಇಲ್ಲ. ತತ್ ಕುರುಷ್ವ ಮಹಾರಾಜ ಯುದ್ಧೇ ಬುದ್ಧಿಂ ನಿವರ್ತಯ. ನಿಮ್ಮ ಬುದ್ಧಿಯನ್ನು ಯುದ್ಧದಿಂದ ತೆಗೆದು ಹಾಕಿ ಸಾಕು.
ಅನುಲೋಮ ಸುಗಂಧೀ ಚ ಪೃಷತೈಶ್ಚ ಸಮನ್ವಿತ ದೇವದುಂದುಭಯಶ್ಚೈವ ಸಂಪ್ರಣೇದುರ್ಮಹಸ್ವನಃ. ಆಗ ದೇವತೆಗಳ ದುಂದುವಿನಾದವಾಗ್ತಾ ಇದೆ. ಪಪಾತ ಚ ಪುಷ್ಪವೃಷ್ಟಿಶ್ಚ ಭೀಷ್ಮಾಚಾರ್ಯರ ಮೇಲೆ ಪುಷ್ಪವೃಷ್ಟಿ ಆಗ್ತಾ ಇದೆ. ನಿಮ್ಮ ಯುದ್ಧ, ನಿಮ್ಮ ಪರಾಕ್ರಮ, ನಿಮ್ಮ ತತ್ವಜ್ಞಾನ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಧರ್ಮನಿಷ್ಠೆ, ನಿಮ್ಮ ದೇವನಿಷ್ಠೆ, ಇದು ಎಲ್ಲವೂ ಅಪ್ರತಿಮವಾಗಿದೆ. ಆದ್ದರಿಂದಾಗಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿ ಸಾಕು ಮಹಾರಾಯ, ಇನ್ನು ನೀವು ಮೇಲೆ ಬರಲಿಕ್ಕೆ ಅಡ್ಡಿ ಇಲ್ಲ ಅಂತ ಕರೀತಾ ಇದ್ದಾರೆ. ನಚತಾ ಶುಶ್ರುವೇ ಕಶ್ಚಿತ್ ತೇಷಾಂ ಸಂವದತಾಂ ಗಿರಃ. ಆಗ ಭೀಷ್ಮಾಚಾರ್ಯರು ಜೊತೆಗೆ ಆ ದೇವತೆಗಳು ಋಷಿಗಳು ಆಡುವ ಮಾತುಗಳು ಬೇರೆಯವರು ಯಾರೂ ಕೇಳಿಸ್ಲಿಲ್ಲಂತೆ ಯಾರಿಗೂ. ಋತೆ ಭೀಷ್ಮಂ ಮಹಾಬಾಹುಂ ಮಾಂಚಾಪಿ ಮುನಿತೇಜಸ. ಧೃತರಾಷ್ಟ್ರನ ಮುಂದೆ ಸಂಜಯ ಹೇಳ್ತಾ ಇದ್ದಾನೆ, ಭೀಷ್ಮಾಚಾರ್ಯರಿಗೆ ಕೇಳಿಸ್ತು, ವೇದವ್ಯಾಸ ದೇವರ ಅನುಗ್ರಹದಿಂದ ನಾನು ಕೇಳಿದ್ದೆ. ನಾವಿಬ್ಬರು ಬಿಟ್ಟರೆ ಇನ್ಯಾರಿಗೂ ಆ ಮಾತುಗಳು ಕೇಳಿಲ್ಲ, ಆ ಪುಷ್ಪಗಳು ಕಂಡಿಲ್ಲ, ಪುಷ್ಪವೃಷ್ಟಿ ಆಗ್ತಾ ಇರುವಂಥದ್ದು. ಇತಿ ದೇವಗಣಾನಾಂಚ ವಾಕ್ಯಂ ಶ್ರುತ್ವಾ ಮಹಾತಪಾಃ ತತಃ ಶಾಂತನವೋ ಭೀಷ್ಮೋ ಬೀಭತ್ಸುಂ ನಾಭ್ಯವರ್ತತ. ಆಗ ಭೀಷ್ಮಾಚಾರ್ಯರು ಅರ್ಜುನನ ಮೇಲೆ ತಿರುಗಿ ಮತ್ತೆ ಪುನಃ ಬಾಣ ಬಿಡುವುದಕ್ಕೆ ಹೋಗಲಿಲ್ಲ. ಗಾಂಗೇಯಂ ಪಂಚವಿಂಶತ್ಯ ಕ್ಷುದ್ರಕಾಣಾಂ ಸಮರ್ಪಯತ ಪುನಃ ಪುನಃ ಶಿತೇರೇನಂ ತರಮಾಣೋ ಧನಂಜಯ. ಆಗ ಅರ್ಜುನ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಅಷ್ಟರೊಳಗೆ ಎಲ್ಲರನ್ನು ಸೋಲಿಸಿ ಯುಧಿಷ್ಠಿರಾದಿಗಳು ಪಕ್ಕದಲ್ಲಿ ಬಂದು ಬಿಟ್ಟಿದ್ದಾರೆ, ಒಬ್ಬ ಭೀಮಸೇನ ದೇವರನ್ನು ಬಿಟ್ಟು. ಭೀಮಸೇನ ದೇವರು ಈ ಧರ್ಮರಾಜಾದಿಗಳ ಮೇಲೆ ದಾಳಿ ಮಾಡದೇ ಇರುವ ಹಾಗೆ ಎಲ್ಲರನ್ನು ಚಂಡಾಡ್ತಾ ಇದ್ದಾರೆ ಔಟ್ ಸರ್ಕಲ್ಲಿನೊಳಗೆ. ಒಳಗೆ ಧರ್ಮರಾಜಾದಿಗಳು ಭೀಷ್ಮಾಚಾರ್ಯರ ಹತ್ತಿರ ಬಂದಿದ್ದಾರೆ. ಭೀಷ್ಮಾಚಾರ್ಯರು ಅರ್ಜುನನ ಎದುರಿಗೆ ನಿಂತಿದ್ದಾರೆ, ಮಧ್ಯದೊಳಗೆ ಶಿಖಂಡಿ ನಿಂತಿದ್ದಾನೆ. ಈ ರೀತಿಯೊಳಗೆ ಚಕ್ರ ವ್ಯೂಹವನ್ನು ನಿರ್ಮಾಣವನ್ನು ಮಾಡಿ ಭೀಷ್ಮಾಚಾರ್ಯರ ರಕ್ಷಣೆ ಯಾರೂ ಬರದಿರುವ ಹಾಗೆ ನೋಡಿಕೊಂಡು ದಾಳಿಯನ್ನು ಮಾಡ್ತಾ ಇದ್ದಾರೆ. ತತಃ ಶಾಂತನವೋ ಭೀಷ್ಮೋ ಬೀಭತ್ಸುಂ ನಾತ್ಯವರ್ತತ ಅಥೈನಂ ಪಂಚವಿಂಶತ್ಯ. ಮತ್ತು 25 ಬಾಣಗಳನ್ನು ಭೀಷ್ಮಾಚಾರ್ಯ ಮೇಲೆ ಬಿಟ್ಟು ಹಾಕ್ತಾ ಇದ್ದಾನೆ. ನ ಚೈಷ ಸಮರೇ ಶಕ್ಯೋ ಜೇತುಂ ವಜ್ರಭೃತಾಪಿ ನ ಚಾಪಿ ಸಹಿತ ವೀರಾದವದಾನವ ರಾಕ್ಷಸಾಃ ಮಾಂಚಾಪಿ ಶಕ್ತ ನಿರ್ಜೇತುಂ ಕಿಮು ಮರ್ತ್ಯಾತ್ಮಹಾರಥಾಃ. ಆಗ ಅಲ್ಲೇ ಪಕ್ಕದಲ್ಲಿ ದುಶ್ಯಾಸನ ಇರ್ತಾನೆ. ಆ ದುಶ್ಯಾಸನನಿಗೆ ಹೇಳ್ತಾರೆ, ಈ ಪಾಂಡವರನ್ನು ಸೋಲಿಸುವುದಕ್ಕೆ ಅರ್ಜುನ ಇಂದ್ರನಿಗೂ ಸಾಧ್ಯವಿಲ್ಲ, ದೇವದಾನವ ರಾಕ್ಷಸರಿಗೂ ಸಾಧ್ಯ ಇಲ್ಲ, ನನಗೆ ಸಾಧ್ಯ ಇಲ್ಲೋ ಪಾಂಡವರನ್ನು ಸೋಲಿಸುವುದಕ್ಕಾಗಿ. ಋತೇರ್ಜುನಂ ಸುಸಂಸ್ಕೃತಂ ಏತತ್ ಸತ್ಯಂ ಬ್ರವೀಮಿಮೆ. ಪಾಂಡವರಲ್ಲೂ ಈ ಅರ್ಜುನ ಒಬ್ಬನನ್ನು ಬಿಟ್ಟು ಎಲ್ಲರನ್ನು ನಾನು ಚಂಡಾಡೇನು, ಅರ್ಜುನನ್ನು ಸೋಲಿಸ್ಲಿಕ್ಕಂತೂ ನನ್ನಿಂದ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾ ಇರುವಾಗ ಮಜಾ ಏನು ಅಂತಂದ್ರೆ, ಶಿಖಂಡಿ ಬಾಣ ಪ್ರಯೋಗ ಮಾಡ್ತಾ ಇದ್ದಾನೆ, ಯುಧಿಷ್ಠಿರಾದಿಗಳು ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ, ಅರ್ಜುನ 25 ಬಾಣಗಳನ್ನು ಬಿಡ್ತಾ ಇದ್ದಾನೆ. ಆಗ ತಥೋ ದುಶ್ಯಾಸನಂ ಭೀಷ್ಮ ಸ್ಮಯಮಾನ ಇವ ಬ್ರವೀತ್. ನಗತಾ ಹೇಳ್ತಾರೆ ದುಶ್ಯಾಸನನ್ನು ಕುರಿತು, ಏ ದುಶ್ಯಾಸನ, ಈ ಬಾಣಗಳೇನಿವೆ ಏನು, ವಜ್ರಾಶನಿ ಸಮಸ್ಪರ್ಶಾ ಸುಪುಂಖ ಸುಪ್ರತೇಜನಾ ಸುಮುಕ್ತ ಅವ್ಯವಚ್ಛಿನ್ನಾ ನೇಮೇ ಬಾಣ ಶಿಖಂಡಿನ. ಕೇಳಿಲ್ಲಿ, ನಾಳೆ ನೀನು ಹೊರಗೆ ಹೋಗಿ ಹೇಳಬೇಡ ಶಿಖಂಡಿಯ ಬಾಣಗಳಿಂದ ಭೀಷ್ಮಾಚಾರ್ಯರು ಬಿದ್ರು ಅಂತೇಳಿ. ಈ ಬಾಣಗಳು ಶಿಖಂಡಿಯ ಬಾಣಗಳಲ್ಲ, ಇದು ಹೆಂಡಿನ ಬಾಣಗಳು. ನನ್ನ ಹತ್ರ ಏನು ಬಂದು ಮುಟ್ಟತ್ತೋ, ನನ್ನ ಚರ್ಮವನ್ನೇನು ಸುಲಿಯತ್ತೆ. ಈ ವಜ್ರಾಶನಿ, ವಜ್ರಾಯುಧಕ್ಕೆ ಸಮವಾದ ಭಾರಿ ತೇಜಸ್ಸುಳ್ಳಂಥ ಈ ಬಾಣಗಳೇನಿವೆ ನೋಡು, ಈ ಬಾಣಗಳು ಶಿಖಂಡಿಯೂ ಅಲ್ಲ, ಇವು ಅರ್ಜುನನ ಬಾಣಗಳು. ನಿಕೃಂತಮಾನ ಮರ್ಮಾಣಿ ದೃಢವಾರಣ ಭೇದಿನಃ ಮುಸಲ ಇವ ಮೇ ಘ್ನಂತಿ ನೇಮೇ ಬಾಣ ಶಿಖಂಡಿನ. ಹಾಕಿ ನನ್ನ ಚರ್ಮವನ್ನು ಸೀರೆ ಆರ್ಪಾರು ಮಾಡಿ ಹೋಗ್ತಾ ಇವೆಲ್ಲ. ಇಷ್ಟೇನು ಶಕ್ತಿ ಶಿಖಂಡಿಗಿರುತ್ತೆ. ಈ ಬಾಣಗಳು ಶಿಖಂಡಿಯದಲ್ಲ, ಇದು ಅರ್ಜುನನ ಬಾಣಗಳು. ವಜ್ರದಂಡ ಸಮಸ್ಪರ್ಶಾ ವಜ್ರ ವೇಗ ದುರಾಸದ. ವಜ್ರದಂಡಕ್ಕೆ ಸಮವಾದ ಸ್ಪರ್ಶವಿದೆ. ವಜ್ರದಂಡ ನನ್ನ ಮೇಲೆ ಬಿದ್ದರೆ ಏನಾಗಬೇಕು ಆ ತರಹದ ಪೆಟ್ಟು ಬೀಳ್ತಾ ಇದೆ. ವಜ್ರ ಎಷ್ಟು ವೇಗದಿಂದ ಬರಬೇಕು ಅಷ್ಟು ವೇಗದಿಂದ ಈ ಬಾಣಗಳು ಬರುತ್ತೆ. ಈ ಬಾಣಗಳು ಶಿಖಂಡಿಯ ಬಾಣಗಳಲ್ಲ, ನೇಮೆ ಬಾಣ ಶಿಖಂಡಿನ, ಇವು ಅರ್ಜುನನ ಬಾಣಗಳು.
ಭುಜಗಾ ಇವ ಸಂಕ್ರದ್ದಾ ಲೇಲಿಹಾನ ವಿಶೋಲ್ಬಣಾ ಸಮ ವಿಷಂತಿ ಮರ್ಮಾಣಿ ನೇಮೇವಾಣ ಶಿಖಂಡಿನ ಭಾರಿ ಸಿಟ್ಟಾಗಿರ್ತಕ್ಕಂತಹ ವಿಷಕಾರಿಯಾದ ಹಾವುಗಳು ಎಷ್ಟು ವೇಗದಿಂದ ಬರಬೇಕಲ್ಲ ಅಷ್ಟು ವೇಗದಿಂದ ಈ ಬಾಣಗಳು ಬರ್ತಾ ಇವೆ. ಈ ಬಾಣಗಳು ಶಿಖಂಡಿಯ ಬಾಣಗಳಲ್ಲ, ಇವು ಅರ್ಜುನನ ಬಾಣಗಳು. ಶಕ್ತಿಂ ಭೀಷ್ಮ ಸಪಾರ್ಥಾಯ ಇಷ್ಟಾಗ್ತಾ ಇರುವಾಗ ಅರ್ಜುನನ ಮೇಲೆ ಶಕ್ತಸ್ತ್ರವನ್ನು ಪುನಃ ಪ್ರಯೋಗವನ್ನು ಮಾಡ್ತಾರೆ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಚರ್ಮಾಸಿ ವರಂ ಪರಾಣಿ, ತನ್ನ ಮೈ ಮೇಲೆ ಎಲ್ಲ ಬಾಣಗಳು ಬಿಟ್ಟಿವೆ. ಚರ್ಮಾಸಿ ವರಂ, ಖಡ್ಗ ಚರ್ಮಗಳನ್ನು ಹಿಡಿದು ಮುಂದೆ ಬರ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಅಂದರೆ ನಾನು ಸಾಯ್ತಾ ಇರುವಾಗಲೂ ಕೂಡ ಕೆಲವರು ಹೇಳುವುದುಂಟು, ಭೀಷ್ಮಾಚಾರ್ಯ ಶಸ್ತ್ರತ್ಯಾಗ ಮಾಡಿಬಿಟ್ಟಾರೆ. ಸರ್ವಥಾ ಶಸ್ತ್ರತ್ಯಾಗವನ್ನು ಭೀಷ್ಮಾಚಾರ್ಯರು ಮಾಡಿಲ್ಲ. ತಾವು ಕೆಳಗೆ ಬೀಳುವವರೆಗೂ ಹೋರಾಡ್ತಾನೆ ಕೆಳಗೆ ಬಿದ್ದಿದ್ದಾರೆ. ಏನು ಚರ್ಮಾಥಾದತ್ತ ಗಾಂಗೇಯ ಜಾತರೂಪ ಪರಿಷ್ಕೃತಂ, ಬಂಗಾರದ ಚರ್ಮ ಖಡ್ಗಗಳನ್ನು ಹಿಡಿದುಕೊಂಡು ಯುದ್ಧಕ್ಕೆ ಬರ್ತಾರೆ. ರಥಾದ ಅನವರೂಢಸ್ಯ ತದದ್ಭುತಮಿವಾಭವತ್, ರಥದಿಂದ ಕೆಳಗೆ ಇಳಿದು ಯುದ್ಧಕ್ಕೆ ಬರ್ತಾ ಇದ್ದಾರೆ. ತಥೋ ಯುಧಿಷ್ಠಿರೋ ರಾಜ ಸ್ವಾನ್ಯನೀಕಾನ್ಯಚೋದಯತ ಅಭಿದ್ರವತ ಗಾಂಗೇಯಂ ಮಾವೋಸ್ತು ಭಯಮಣ್ಣಪಿ. ಆಗ ಧರ್ಮರಾಜನಿಗೆ ಹೆದರಿಕೆ ಆಯಿತು, ಇವರು ಎಲ್ಲಿ ಅರ್ಜುನನನ್ನು ಸಂಹಾರವನ್ನು ಮಾಡಿಬಿಡ್ತಾನೋ ಅಂತ ವಿಚಾರವನ್ನು ಮಾಡಿದ ಧರ್ಮರಾಜ ತನ್ನ ಸೈನಿಕರಿಗೆ, ಅರ್ಥಾತ್ ನಕುಲ, ಸಹದೇವ, ಸಾತ್ಯಕಿ, ದೃಷ್ಟದ್ಯುಮ್ನಾದಿಗಳಿಗೆ ಹೇಳ್ತಾ ಇದ್ದಾರೆ, ಇನ್ನೇನು ಭೀಷ್ಮಾಚಾರ್ಯ ಬಗ್ಗೆ ಹೆದರುವ ಅವಶ್ಯಕತೆ ಇಲ್ಲ, ಎಲ್ಲರೂ ಪ್ರಯೋಗವನ್ನು ಮಾಡಿ, ಬಾಣ ಪ್ರಯೋಗವನ್ನು ಮಾಡಿ ಅಂತ ಹೇಳಿದಾಗ ಎಲ್ಲರೂ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಸಿಂಹನಾದಸ್ತೋ ಘೋರಃ ಪಾಂಡವಾನಾಮಭೂತ್ ತಥ, ಬಹಳ ಘೋರವಾದ ವರ್ಣನೆಯನ್ನು ಮಾಡ್ತಾರೆ. ಅಷ್ಟಾಗಿ ಅವರ ತನ್ನ ಕೊನೆ ಕಾಲದಲ್ಲೂ ಕೂಡ ಯೋಧಾನಾಂ ಅಯುತಂ ಹತ್ವ, 10,000 ಯೋಧರನ್ನು ಆ ಸಮಯದೊಳಗೆ ಸಂಹಾರವನ್ನು ಮಾಡ್ತಾರೆ. ಅತಿಷ್ಠದ ಅಹವೇ ಭೀಷ್ಮೋ ವಿದ್ಯಮಾನೇಶು ಮರ್ಮಷು ವಯಂ ಶ್ವೇತ ಹಯಾದ್ಭೀತಾ ಕುಂತಿಪುತ್ರಾತ್ ಧನಂಜಯಾತ್ ಪೀಡ್ಯಮಾನ ಶಿತೇರಸ್ಥೈ ಪ್ರದ್ರಾವಮಾನ ರಣೇತದ. ಹೀಗೆ ಈ ಮಧ್ಯದೊಳಗೆ ಅರ್ಜುನ 25 ಬಾಣಗಳು, 25 ಬಾಣಗಳು ಎಲ್ಲಿ ಬೇಕಲ್ಲಿ ಬಿಡ್ತಾ ಇದ್ದ. ಎಷ್ಟರ ಮಟ್ಟಿಗೆ ಬಾಣಗಳನ್ನು ಬಿಟ್ಟ ಅನ್ಬೋದನ್ನು ಹೇಳ್ತಾರೆ. ನತಸ್ಯಾಸೀದ ನಿರ್ಭಿನ್ನಂ ಗಾತ್ರೇ ದ್ವ್ಯಂಗುಲಮಂತರಂ, 2 ಬಟ್ಟಿನ ಅಂತರ ಶರೀರದೊಳಗೆ ಎಲ್ಲೂ ಸಿಕ್ಕಿಲ್ಲ ಅಂತೆ, ಅಷ್ಟು ಬಾಣಗಳನ್ನು ಬಿಟ್ಟ. ಏವಂಭೂತ ಸ್ತವ ಪಿತ ಶರೈರ್ವಿಕ್, ಎಲ್ಲಿಯವರೆಗೆ ಅಂತಂದರೆ ತನ್ನ ಕೈ ಎತ್ತಿ ಖಡ್ಗವನ್ನು ತೆಗೆದುಕೊಂಡು ಯುದ್ಧ ಮಾಡುವವರೆಗೂ ಯುದ್ಧ ಮಾಡಿದ. ಕೈಗೂ ಬಾಣಗಳನ್ನು ಬಿಟ್ಟ. ಚರ್ಮದಿಂದ ಯುದ್ಧವನ್ನು ಆಡಲಿಕ್ಕೆ ಪ್ರಯತ್ನವನ್ನು ಮಾಡಿದ. ಈ ಕೈಗೂ ಬಾಣವನ್ನು ಬಿಟ್ಟು ಇನ್ನು ಓಡಾಡಲಿಕ್ಕೆ ಸಾಧ್ಯವಿಲ್ಲದೆ ಇರುವಾಗ ಶಿತಾಗ್ರೇ ಫಲ್ಗುನೇನಾಜೋ ಪ್ರಾಕ್ಷಿರ ಪ್ರಾಪತದ್ರಥಾತ್, ಆಗ ಪೂರ್ವ ದಿಕ್ಕಿಗೆ ತಲೆ ಮಾಡಿ ಭೀಷ್ಮಾಚಾರ್ಯರು ಕೆಳಗೆ ಧೊಪ್ ಅಂತ ಬೀಳ್ತಾರೆ. ಕಿಂಚಿತ್ ಶೇಷೇ ದಿನಕಾರೇ, ಆಗ ಕೆಲವೇ ಸಮಯ ಉಳಿದಿರ್ತದೆ. ಹಾಹೇತಿ ದಿವಿದೇವಾನಾಂ ಪಾರ್ಥಿವಾನಾಂಚ ಭಾರತ ಪತಮಾನೇ ರಥಾದ್ ಭೀಷ್ಮೆ ಬಭೂವು ಸುಮಹಸ್ವನಃ. ಯಾವಾಗ ಭೀಷ್ಮಾಚಾರ್ಯರು ಕೆಳಗೆ ಬಿದ್ದರು, ಪಾಂಡವರ ಪಕ್ಷದೊಳಗೆ ಭಾರಿ ಎಂತಾರೆ ಶಂಖನಾದ, ಸಿಂಹನಾದ, ಗರ್ಜನೆ ನಡೀತಾ ಇದೆ. ನಿಪಾತಿ ತೇಸ್ಮಿನ್ ಮಾರುತಿ ದ್ರೋಣ ಮುಖ್ಯಾನ್, ಯಾವಾಗ ಭೀಷ್ಮಾಚಾರ್ಯರು ಕೆಳಗೆ ಬಿದ್ರಲ್ಲ, ಬಿದ್ದ ಕ್ಷಣಕ್ಕೇನೆ ಭೀಮಸೇನ ದೇವರು ಫುಲ್ ಆಕ್ಟಿವ್ ಆಗಿ ಬಿಡ್ತಾರೆ. ನಿಪಾತಿ ತೇಸ್ಮಿನ್ ಮಾರುತಿ ದ್ರೋಣ ಮುಖ್ಯಾನ್ ವಿದ್ರಾವ್ಯ ತತ್ರಾಗಮದಾಶು ತೇಪಿ ತದಾಯುಧಾನಿ ಪ್ರಣಿದಾಯ ವೀರಾ. ಎಲ್ಲರನ್ನೂ ಓಡಿಸಿಬಿಡ್ತಾರೆ ಭೀಷ್ಮಾಚಾರ್ಯ. ದುರ್ಯೋಧನನಿಲ್ಲ, ದುಶ್ಯಾಸನಿಲ್ಲ, ದ್ರೋಣಿ ಇಲ್ಲ, ಕೃಪರ್ ಇಲ್ಲ, ಎಲ್ಲರನ್ನೂ ಭೀಷ್ಮಾಚಾರ್ಯ ಆಚೆ ಓಡಿಸಿಬಿಟ್ಟಿದ್ದಾರೆ. ಅರ್ಜುನ ಯಾವಾಗ ಭೀಷ್ಮಾಚಾರ್ಯರನ್ನು ಹೀಗೆ ಭೀಷ್ಮಾಚಾರ್ಯರ ಏನಂತಾರೆ, ಭೀಷ್ಮಾಚಾರ್ಯರೆಂಬ ದ್ಯುಮಣಿ ಸೂರ್ಯ, ಪ್ರಜ್ವಲಿಸಿದಂಥ ಸೂರ್ಯ 750 ವರ್ಷಗಳ ಮೇಲೆ ಏನಂತಾರೆ ಅಸ್ತಂಗತನಾಗ್ತಾ ಇದ್ದಾನೆ. ಧರಣಿಂ ನಸಪಸ್ಪರ್ಶ ಶರಸಂಘೈ ಸಮಾವೃತ, ಭೂಮಿ ಮುಟ್ಟಲಿದೆ. ಎಂಥ ಭೀಷ್ಮಾಚಾರ್ಯರು ಅಂತಂದರೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹುಟ್ಟುವಾಗ ಮನುಷ್ಯ ಯೋನಿಯಲ್ಲಿ ಹುಟ್ಟದೇ ಇರುವವರು, ದೇವಯೋನಿಯಿಂದಲೇ ಹುಟ್ಟಿದವರು, ಗಂಗೆಯಿಂದ, ಮೂಲ ರೂಪದ ಗಂಗೆಯಿಂದ ಹುಟ್ಟಿ ಬಂದವರು.
ಸಾಯುವಾಗಲೂ ಭೂಮಿಯನ್ನು ಮುಟ್ಟಲಿಲ್ಲ, ಬಾಣಗಳ ಮೇಲೆ ಬಿದ್ದಿದ್ದಾರೆ. ಶರತಲ್ಪೆ ಮಹೇಶ್ವಾಸಂ ಶಯಾನಂ ಪುರುಷರ್ಷಭಂ ರಥಾತ್ ಪ್ರತಿದಿನಂ ಚೇನಂ ದಿವ್ಯೋ ಭಾವ ಸಮಾವಿಶತ ಅಭ್ಯವರ್ಷಚ್ಚ ಪರ್ಜನ್ಯ. ಯಾವಾಗ ಭೀಷ್ಮಾಚಾರ್ಯರು ಕೆಳಗೆ ಬಿದ್ದರು ಆಗ ಮಳೆಯಾಗತ್ತೆ. ಪ್ರಾಕಂಪದ ಚ ಮೇದಿನಿ, ಭೂಮಿ ನಡುಗಿ ಹೋಯಿತು, ಭೂಕಂಪವಾಯಿತು. ಅಂತರಿಕ್ಷೇ ಚ ಶುಶ್ರಾವ ದಿವ್ಯ ವಾಚಾಸಮಂ ತತಃ, ಅಂತರಿಕ್ಷದೊಳಗೆ ದೊಡ್ಡ ದಿವ್ಯವಾದ ಮಾತುಗಳು ಕೇಳಿ ಬರ್ತಾ ಇವೆ. ಕಥಂ ಮಹಾತ್ಮ ಗಾಂಗೇಯ ಸರ್ವಶಸ್ತ್ರಭೃತಾಂಬರ ಕಾಲಕರ್ತ ನರವ್ಯಾಘ್ರ ಸಂಪ್ರಾಪ್ತೇ ದಕ್ಷಿಣಾಯನೇ. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಆ ಮೇಲಿನವರಿಗೆ ಹೇಳ್ತಾ ಇದ್ದಾರೆ, ಅಷ್ಟವಸುಗಳಿಗೆ, ಋಷಿಗಳಿಗೆ, ದೇವತೆಗಳಿಗೆ ಹೇಳ್ತಾ ಇದ್ದಾರೆ, ನಾನು ಈ ಕ್ಷಣದೊಳಗೆ ಬರುವುದಿಲ್ಲ. ಧಾರಯಿಷ್ಯಾಮ್ಯಹಂ ಪ್ರಾಣಾನ್ ಪ್ರತಿತೋಪಿ ಮಹೀತರೆ, ನಾನು ಭೂಮಿಯ ಮೇಲೆ ಬಿದ್ದಿರಬಹುದು, ಹಾಗಿದ್ದರೂ ನಾನು ಪ್ರಾಣವನ್ನು ಗಟ್ಟಿಯಾಗಿ ಹಿಡಿದುಕೊಳ್ತೇನೆ. ಉತ್ತರಾಯಣ ಮನ್ಮಿಚ್ಛನ್ ಸುಗತಿ ಪ್ರತಿಕಾಂಕ್ಷಯ, ಉತ್ತಮವಾದ ಸದ್ಗತಿಯಾಗಲಿ ಎನ್ನುವ ಕಾರಣಕ್ಕಾಗಿ ಉತ್ತರಾಯಣ ಬರುವವರೆಗೂ ನಾನು ಕಾದಿರ್ತೇನೆ. ತಸ್ಯ ತನ್ಮತಮಾಜ್ಞಾಯ ಗಂಗಾ ಹಿಮವತಸ್ಸುತ. ಆಗ ಗಂಗಾದೇವಿ, ಹಿಮವಂತನ ಮಗಳಾದ ಗಂಗಾದೇವಿ ಹಂಸರೂಪದಿಂದ ಎಲ್ಲ ಋಷಿಗಳನ್ನು ಕೊಟ್ಟು ಕಳಿಸ್ತಾರೆ. ನನ್ನ ಮಗನ ಹೇಗಾದ್ರೂ ಮಾಡಿ ಕರ್ಕೊಂಡು ಬನ್ನೋ ಮಾರಾಯ, ಎಷ್ಟು ದಿವಸ ಅವನು ತಲ್ಪದೊಳಗೆ ಬಿದ್ದಿರಬೇಕು ಅಂತ ಹೇಳಿದಾಗ ಆ ಎಲ್ಲ ಋಷಿಗಳು ಹಂಸರೂಪದಿಂದ ಭೀಷ್ಮಾಚಾರ್ಯ ಹತ್ತಿರ ಬರ್ತಾರೆ, ಬಂದು ಬೇಡಿಕೊಳ್ತಾರೆ, ಬೇಡ ಬಂದ್ಬಿಡು ಅಂತ ಹೇಳಿದಾಗ ತೇತಂ ದೃಷ್ಟ್ವಾ ಮಹಾತ್ಮಾನಂ ಕೃತ್ವಾ ಚಾಪಿ ಪ್ರದಕ್ಷಿಣಂ ಗಾಂಗೇಯಂ ಭರತಶ್ರೇಷ್ಠಂ ದಕ್ಷಿಣೇನ ಚ ಭಾಸ್ಕರಂ. ಆಗ ಆ ಗಾಂಗೇಯನಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿ ಭೀಷ್ಮಾಚಾರ್ಯರ ಮಾತನ್ನು ಕೇಳಿ ನಿರ್ಣಯವನ್ನು ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ. ಯಶ್ಚದತ್ತೋ ವರೋಮಹ್ಯಂ. ಆಗ ಆ ಎಲ್ಲ ಋಷಿಗಳಿಗೆ, ಹಂಸ ರೂಪದಲ್ಲಿ ಬಂದ ಋಷಿಗಳಿಗೆ ಭೀಷ್ಮಾಚಾರ್ಯ ಹೇಳ್ತಾರೆ, ನನ್ನ ತಂದೆ ಶಂತನು ಮಹಾರಾಜ ಸ್ವಚ್ಛಂದವಾದ ಮೃತ್ಯುವನ್ನು ನನಗೆ ಕೊಟ್ಟಿದ್ದಾನೆ, ಅಂದಮೇಲೆ ಅದರ ಸರಿಯಾದ ಯುಟಿಲೈಸ್ ನಾನು ತೆಗೆದುಕೊಳ್ತೇನೆ, ಉತ್ತರಾಯಣ ಬರುವವರೆಗೂ ನಾನು ಪ್ರಾಣವನ್ನು ಗಟ್ಟಿಯಾಗಿ ಹಿಡಿದುಕೊಳ್ತೇನೆ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಅವರೆಲ್ಲರೂ ಪ್ರದಕ್ಷಿಣಾಕಾರ ಹಾಕಿಕೊಂಡು ಬಲಭಾಗದಿಂದ ಹೊರಟು ಹೋಗಿಬಿಡ್ತಾರೆ. ಸಮೋಹಶ್ಚೈವ, ಎಲ್ಲ ಕುರುಗಳಿಗೆ ಭಾರೀ ದುಃಖವಾಗ್ತಾ ಇದೆ, ಪೀಡೆ ಆಗ್ತಾ ಇದೆ. ಕೃಪ ದುರ್ಯೋಧನರು ಎಲ್ಲರೂ ನಿಶ್ವಸ್ಯ ರುರುದುಸ್ತದ ಭ್ಯೋ ಅಂತ ಅಳುತ್ತಾ ಇದ್ದಾರೆ. ದ್ರೋಣಾಚಾರ್ಯ, ಕೃಪಾಚಾರ್ಯ ಇವರಿಗೆಲ್ಲರಿಗೂ ದೊಡ್ಡದಾಗಿರ್ತಕ್ಕಂಥ ಸಖ್ಯ, ಗುರುಸ್ಥಾನದಲ್ಲಿ, ಹಿರಿಯನ ಸ್ಥಾನದಲ್ಲಿ ನಿಂತವರು, ಕೃಪಾಚಾರ್ಯರನ್ನು ಸಾಕಿದವರು, ಕೃಪೆಯನ್ನು ದ್ರೋಣಾಚಾರ್ಯಗೆ ಕೊಟ್ಟವರು, ಆದ್ದರಿಂದಾಗಿ ಸಮವಯಸ್ಕರಾಗಿದ್ದರೂ ಕೂಡ ಏನಂತಾರೆ ಭೀಷ್ಮಾಚಾರ್ಯರು ಪ್ರಮುಖರಾಗಿದ್ದರು, ಅವರಿಗೆ ಎಲ್ಲರಿಗೂ ಹಿರಿಯರಾಗಿ ಮಾರ್ಗದರ್ಶಕರಾಗಿದ್ದರು. ಅವರಿಗೆಲ್ಲರಿಗೂ ದುಃಖವಾಗ್ತಾ ಇದೆ. ವಿಷಾದಾಚ್ಚ ಚಿರಂ ಕಾಲಂ ಆತಿಷ್ಠನ್ ವಿಗತೇಂದ್ರಿಯ. ಆದರೆ ಈ ಭೀಮಸೇನ ದೇವರು ಹೀಗೆ ವ್ಯವಸ್ಥೆ ಮಾಡಿದ್ರಂತಂದ್ರೆ ದುರ್ಯೋಧನಾದಿಗಳು ಯಾರೂ ಇವ್ರ ಹತ್ರ ಬಾರದಿರುವ ಹಾಗೆ ಭೀಮಸೇನ ದೇವರು ವ್ಯವಸ್ಥೆ ಮಾಡಿ ಓಡಿಸಿಬಿಟ್ಟಿದ್ದಾರೆ. ಅವ್ರು ದೂರ ಕೂತೆ ಹೇಳ್ತಾ ಇದ್ದಾರೆ. ಪ್ರಣಮ್ಯತಂ ತದ್ವಚನಾತ್ ಸಮೀಯು. ಆಗ ಅರ್ಜುನ ಬರ್ತಾನೆ, ಧರ್ಮರಾಜ ಬರ್ತಾನೆ, ಭೀಮ, ನಕುಲ, ಸಹದೇವರು ಬರ್ತಾರೆ, ಉಳಿದವರು ಬರ್ತಾರೆ. ಬಂದು ಭೀಷ್ಮಾಚಾರ್ಯ ಗಟ್ಟಿಯಾಗಿ ನಮಸ್ಕಾರವನ್ನು ಮಾಡಿ, ಸ್ವಾಮಿ ನಮ್ಮಿಂದ ತಪ್ಪಾಯಿತು ಬೇಡಿಕೊಳ್ತಾರೆ, ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರವನ್ನು ತದಾಯುಧಾನಿ ಪ್ರಣಿಧಾಯ ವೀರಾ, ಎಲ್ಲ ಆಯುಧಗಳನ್ನು ಅವರ ಪಕ್ಕದಲ್ಲಿಟ್ಟು ನಮಸ್ಕಾರವನ್ನು ಮಾಡ್ತಾರೆ. ನೀವು ಯುದ್ಧ ಬೇಡ ಅಂತಂದ್ರೆ ಈ ಕ್ಷಣಕ್ಕೆ ನಾವು ನಿಲ್ಲಿಸಿಬಿಡ್ತೇವೆ. ಆಗ ಭೀಷ್ಮಾಚಾರ್ಯರು ಅಂತಾರೆ, ಸಾಕಪ್ಪ ಇವತ್ತಿನ ಯುದ್ಧ ಅಂತ ಮುಗಿಸಿಬಿಡಿ, ಸೂರ್ಯಾಸ್ತವಾಗಲಿಕ್ಕೆ ಬಂತು ಅಂತ ಹೇಳಿದಾಗ ಎಲ್ಲರೂ ಭೀಷ್ಮಾಚಾರ್ಯ ಅನುಮತಿಯನ್ನು ತೆಗೆದುಕೊಂಡು ಅವತ್ತಿನ ದಿನದ ಯುದ್ಧವನ್ನು, 10ನೇ ದಿನದ ಯುದ್ಧವನ್ನು ಅಲ್ಲಿಗೆ ಮುಗಿಸಿ ಭೀಷ್ಮಾಚಾರ್ಯ ಪ್ರದಕ್ಷಿಣೆಯನ್ನು ನಮಸ್ಕಾರವನ್ನು ಹಾಕಿ ಅಲ್ಲಿಂದ ತಿರುಗಿ ತಮ್ಮ ಶಿಬಿರಕ್ಕೆ ಹೊರಟು ಹೋಗ್ತಾರೆ. ಅದಾದ್ಮೇಲೆ ದುರ್ಯೋಧನಾದಿಗಳು ಕೂಡ ಬಂದು ಭೇಟಿಯಾಗಿ ತಾವು ತಿರುಗಿ ಶಿಬಿರಕ್ಕೆ ಹೋಗ್ತಾರೆ. ಹೀಗೆ ಭೀಷ್ಮಾಚಾರ್ಯರು ಘನಘೋರವಾದ ಯುದ್ಧವಾಡಿ ಸಾವಿರಾರು ಧರ್ಮಗಳನ್ನು ಬೋಧಿಸಿ, ತತ್ವಜ್ಞಾನವನ್ನು ಬೋಧಿಸಿ, ಶ್ರೀಕೃಷ್ಣ ಪರಮಾತ್ಮನಿಗೆ ಅಗ್ರಪೂಜೆಯನ್ನು ಮಾಡಬೇಕು ಅಂತ ಗಟ್ಟಿಯಾಗಿ ಸಮರ್ಥನೆಯನ್ನು ಮಾಡಿ, ಧರ್ಮದ ಪರವಾಗಿದ್ದರೂ ಅನ್ನದ ಋಣದ ಭಾರದಿಂದ ಅಧರ್ಮದ ಪರವಾಗಿ ನಿಂತು ಹೋರಾಡಿದಂತೆ ಹೋರಾಡಿ ಅಲ್ಲೂ ಕೂಡ ಪ್ರಾಮಾಣಿಕತೆಯನ್ನು ಒದಗಿಸಿಕೊಟ್ಟು 10 ದಿನದ ಯುದ್ಧದೊಳಗೆ ಬಹಳ ಉನ್ನತ ಮಟ್ಟದೊಳಗೆ ಯುದ್ಧ ಮಾಡಿ
ಕೊನೆಗೆ ಅವರ ಅನುಮತಿಯಿಂದಲೇನೆ ಅರ್ಜುನನ ಪರಾಕ್ರಮ, ಅರ್ಜುನನ ನಿಶಿತವಾದ ಬಾಣಗಳಿಂದ ಪೂರ್ವಕ್ಕೆ ತಲೆ ಮಾಡಿ ಭೀಷ್ಮಾಚಾರ್ಯ ಕೆಳಗೆ ಬೀಳುತ್ತಾರೆ ತಿಳಿದುಕೊಡ್ತಾ ಇವತ್ತಿನ 4 ಮಾತುಗಳು ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಃ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುಂ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.